ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ ವೇಣುಗೋಪಾಲ್. ಬೆಂಗಳೂರಿನ ನಾರ್ತ್ ಇಲ್ಲೇ ಕಸ ವಿಲೇವಾರಿ ಮಾಡಕ್ಕೆ ಒಂದು 5 ಎಕರೆ ಜಮೀನು ಅಲಾಟ್ ಆಗಿದೆ. ಏಕಾಏಕಿ ಅಲ್ಲಿ ಈ ಮುಸ್ಲಿಮರು ಬಂದು ಅಲ್ಲಿ ಶೆಡ್ಗಳು ಹಾಕೊಂಡಿದ್ದಾರೆ. ಕಸ ವಿಲೇವಾರಿ ಕೊಟ್ಟಿದ್ರು. ಬೆಂಗಳೂರಿನ ಕಸ ವಿಲೇವಾರಿಗೆ ಹಣ ಕೊಟ್ಟು ಸರ್ಕಾರ ಅಲಾಟ್ ಮಾಡಿರೋದು ಕಾರ್ಪೊರೇಷನ್. ಅದನ್ನ ಕಾರ್ಪೊರೇಷನ್ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಪಿನರಾಯಿ ಟ್ವೀಟ್ ಮಾಡ್ತಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಮುಸ್ಲಿಮರಿಗೆ. ಅದು ಹಾಳಾಗೋಯ್ತು. ಏನೋ ಟ್ವೀಟ್ ಮಾಡಿದ್ದಾರೆ, ಜ್ಞಾನ ಇರಲಿಲ್ಲ, ಬುದ್ಧಿ ಇಲ್ಲ, ಮುಖ್ಯಮಂತ್ರಿಯಾಗಿ ಅವ್ರಿಗೆ ಜ್ಞಾನ ತಪ್ಪಿರ್ಬೇಕು, ಮಾಡಿದ್ದಾರೆ. ಈಗ ನಿಯೋಗ ಬಂದ್ಬಿಟ್ಟಿದೆ ಅಲ್ಲಿ ಕರ್ನಾಟಕ. ಅಲ್ಲಿನ ಒಬ್ಬ ರಾಜ್ಯಸಭಾ ಸದಸ್ಯ, ಅಲ್ಲಿನ ಒಬ್ಬ MLA ನಿಯೋಗ ಬಂದು ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ನಾಚಿಕೆ ಆಗಲ್ಲ ನಿಮ್ಮ ಸರ್ಕಾರಕ್ಕೆ? ಹೆಂಗ್ರಿ ಬಿಟ್ರಿ ಅವ್ರನ್ನ? ಕರ್ನಾಟಕದ ನೆಲ ಜಲದ ಬಗ್ಗೆ ಗೌರವ ಇಲ್ಲ ಈ ಸರ್ಕಾರಕ್ಕೆ? ದಮ್ಮಿಲ್ವಾ ನಿಮಗೆ? ತಾಕತ್ತಿಲ್ವಾ? ಆ ಬಿಜಾಪುರದಲ್ಲಿ ಒಬ್ಬ ಸ್ವಾಮೀಜಿ, ಮಹಾರಾಷ್ಟ್ರದಿಂದ ಸ್ವಾಮೀಜಿ ಒಬ್ಬರು ಭಾಷಣ ಮಾಡಕ್ಕೆ ಬರ್ತಾರೆ ಅಂದ್ರೆ ಏನ್ ಕೋರ್ಟ್ಗಳು ಹೋಗಿದ್ದೆ, ಲೋಯರ್ ಕೋರ್ಟು, ಹೈಕೋರ್ಟು, ಅವ್ರು ಬರಬಾರ್ದು ಅಂತ ಸ್ಟೇ ತಗೊಂಡ್ಬಂದ್ರಿ. ಜಿಲ್ಲಾಧಿಕಾರಿ ಏನವ್ರಿಗೆ ಬ್ಯಾರಿಕೇಡ್, ರಸ್ತೆಯಲ್ಲಿ ಬ್ಯಾರಿಕೇಡ್ಗಳು ಹಾಕ್ಬಿಟ್ಟು ಪೊಲೀಸರನ್ನ ಗನ್ನಿಟ್ಕೊಂಡು ನಿಲ್ಸಿದ್ರಿ. ಇವ್ರಿಗೆ ಯಾಕೆ ನಿಲ್ಸಿಲ್ಲ? ಅವರಿಗೆ ಹೆಂಗ್ ಬಂದ್ರು ಇವರು? ಯಾಕೆ ಬಂದ್ರು? ಹೆಂಗೆ ಒಳಗಡೆ ಬಿಟ್ರಿ ಪರ್ಮಿಷನ್? ಇವ್ರನ್ನ ನಾಚಿಕೆ ಆಗಲ್ಲ? ನಮ್ಮ ನೆಲನ ಬಂದ್ಬಿಟ್ಟು ಅವರು ಕಾಮೆಂಟ್ ಮಾಡ್ತಾರೆ. ಅವರಾರು ಕಾಂಗ್ರೆಸ್ ಹೈಕಮಾಂಡ್ ವೇಣುಗೋಪಾಲ್ ವರದಿ ಕೇಳ್ತಾರೆ. ನಾಚಿಕೆ ಆಗಲ್ಲ? ಅಂದ್ರೆ ಕೇರಳ ಅಂದ್ರೆ ಈ ಕೇರಳ ಸರ್ಕಾರ ಕರ್ನಾಟಕವನ್ನ ರೂಲ್ ಮಾಡ್ತಾ ಇದೆಯಾ? ಕರ್ನಾಟಕದ ಜಮೀನುಗಳ ಮೇಲೆ ಕೇರಳ ಸರ್ಕಾರದ ಅಧಿಕಾರ ಇದೆಯಾ? ಕೊಟ್ಟವ್ರು ಯಾರು? ಈಗಾಗಲೇ ಆನೆ ತುಳಿತಾ ಆದಾಗ ನೀವು 25 ಲಕ್ಷ ಕಳಿಸ್ತೀರಿ, ಅಲ್ಲಿ ಮನೆ ಕಟ್ಟಕ್ಕೆ 10 ಕೋಟಿ ಕಳಿಸ್ತೀರಿ. ನಮ್ಮ ಟ್ಯಾಕ್ಸ್ ದುಡ್ಡು, ನಮ್ಮ ಬಡವರ ಟ್ಯಾಕ್ಸ್ ದುಡ್ಡು ಕರ್ನಾಟಕದ ಕೊಟ್ರಿ. ಈಗ ನೋಡಿದ್ರೆ ನೆಲನೇ ಕೊಡ್ತಾ ಇದ್ದೀರಲ್ಲ. ಅವ್ರು ಬಂದು ಕಾಮೆಂಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇದೆಯಾ? ಇದು ಯಾರಾದ್ರೂ ಹಿಂಗ್ ಬಿಡ್ತಾರ? ತಡಿಬೇಕಾಯ್ತಲ್ಲ. ಅಲ್ಲಿ ಮುಖ್ಯಮಂತ್ರಿ ಅದೇ ಗೊಂದಲ. ಮುಖ್ಯಮಂತ್ರಿ ಒಂದು ಸ್ಟೇಟ್ಮೆಂಟ್, ಉಪಮುಖ್ಯಮಂತ್ರಿ ಒಂದು ಸ್ಟೇಟ್ಮೆಂಟ್. ಉಪಮುಖ್ಯಮಂತ್ರಿ ಹೇಳ್ತಾರೆ ಇದು ನಮ್ಮ ನೆಲ, ಇದು ಕಾರ್ಪೊರೇಷನ್, ಇದು ಅಕ್ರಮವಾಗಿ ಹಾಕೊಂಡಿದ್ದಾರೆ. ಕಾನೂನೇ ಇದೆ. ಅಕ್ರಮ ಯಾರಿದ್ದಾರೆ ಅವ್ರು ತೆಗೆದಾಕಕ್ಕೆ ಕರ್ನಾಟಕದಲ್ಲಿ ಕಾನೂನೇ ಮಾಡ್ಬಿಟ್ಟಿದ್ದೀವಿ ನಾವು. ತೆಗೆದಿದ್ದು ಕರೆಕ್ಟು, ನಾನು ವರದಿ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಬುದ್ಧಿ ಇದ್ದವ್ರು ವರದಿ ಹೆಂಗ್ರಿ ಕೇಳ್ತಾರೆ? ಈ ವರದಿ ಕೇಳ್ಬೇಕಾ? ಕೇಂದ್ರದ ಕಾಂಗ್ರೆಸ್ ನಾಯಕರು ಯಾವುದೊಂದು ವರದಿ ಕೇಳಬೇಕು? ಏನೋ ಫ್ಲಡ್ ಆದ್ರೆ, ಬರ ಬಂದ್ರೆ ಇಂಥದ್ದು ವರದಿ ಕೇಳ್ಬೋದು. ಅಂತದ್ದು ವರದಿನೇ ಕೇಳಿಲ್ಲ ಕಾಂಗ್ರೆಸ್ ಅವರು ಇದುವರೆಗೂ. ಇಲ್ಲಿ ಯಾರೋ ಮುಸ್ಲಿಮರಿಗೆ ಮನೆ ಹೊಡೆದಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅಕ್ರಮವಾಗಿ ವಲಸೆ ಬಂದಿದ್ದು. ಹೌದು, ನಾನು ಹೇಳ್ತಾ ಇದ್ದೀನಿ, ಇವ್ರು ಯಾರು ಬಂದಿರೋರು? ಯಾರು ಇವರು ವಲಸೆ ಬಂದಿರೋರು? ಮುಖ್ಯಮಂತ್ರಿನೇ ಹೇಳಿದ್ದಾರೆ ಇವರು ನಮ್ಮವರಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಅವ್ರ ಸ್ಟೇಟ್ಮೆಂಟ್ ಅಲ್ಲೇ ಹೇಳಿದ್ದಾರೆ, ನೀವು ಅದನ್ನ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಬಿತ್ತರ ಮಾಡಿದ್ದೀರಾ, ಅವರು ಬೇರೆಯವರು ಅಂತ ಹೇಳಿ. ಯಾರು ಬಾಂಗ್ಲಾದೇಶದಿಂದ ಬಂದವರ, ಪಾಕಿಸ್ತಾನದಿಂದ ಬಂದವರ? ಇವ್ರ ಪರವಾಗಿ ಅವ್ರು ಯಾಕೆ ಕೇರಳದವ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ? ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ನೀವ್ ಯಾರು ಕರ್ನಾಟಕದ ನೆಲ ಕೇಳಕ್ಕೆ? ನಿಮ್ಗೆ ಏನ್ ಅಧಿಕಾರ ಇದೆ? ಇಷ್ಟು ಕೇಳಿದ್ರು ಕೂಡ ಇಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಹೇಳ್ತಾರೆ ಅವ್ರನ್ನ ತೆರವು ಮಾಡಿಬಿಟ್ಟಿದ್ರಿ, ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ನಿಮ್ಗೆ?
ಬೆಂಗಳೂರಲ್ಲಿ ಕೆರೆ ಒತ್ತುವರಿ ಮಾಡಿದಂಥವ್ರಿಗೆ, ರಾಜಕಾಲುವೆ ಒತ್ತುವರಿ ಮಾಡಿದವ್ರಿಗೆ ನಿರ್ದಾಕ್ಷಿಣ್ಯ ಹೊಡೆದು ಅವ್ರನ್ನ ಓಡಿಸ್ಬಿಟ್ರು. ಶಾಲೆಗೆ ಹೋಗಿದ್ದ ಮಗು ಬೆಳಗ್ಗೆ ಶಾಲೆಗೆ ಹೋಯ್ತು, ನಿಮ್ಮ ಮಾಧ್ಯಮದಲ್ಲೇ ಬಂದಿರೋದು. ಶಾಲೆಗೆ ಹೋಯ್ತು, ಸಾಯಂಕಾಲ ಮನೆಗೆ 4 ಗಂಟೆ ಬರ್ತಾರೆ, ಎಂಟೈರ್ ಮನೆನೇ ಇಲ್ಲ. ರಾಜಕಾಲುವೆ ಒತ್ತುವರಿ ಅಂದ್ರೆ ಅವ್ರಿಗೆಲ್ಲ ಯಾಕೆ ಅವ್ರ ಕಡೆ ಅವರೆಲ್ಲ ಹಿಂದೂಗಳು ಅಂತಲ್ಲ. ರಾಜಕಾಲುವೆ ಒತ್ತುವರಿ, ಕೆರೆ ಒತ್ತುವರಿ ಮಾಡಿದವರು ಹಿಂದೂಗಳು. ಅವ್ರ ಮನೆ ಹೊಡೆದು ಹಾಕಿದ್ರೆ, ಅವ್ರನ್ನ ತೆಗೆದು ಬೀದಿಗೆ ಹಾಕಿದ್ರಿ ಅವ್ರನ್ನ. ಆ ಸ್ಕೂಲ್ ಮಕ್ಕಳಿಗೆ ಊಟನೂ ಸಿಕ್ಕಿಲ್ಲ, ಬಂದಾಗ ವಾಪಸ್ ಊಟ ಹಸುವಿನಿಂದ ಬಂದಿದ್ರು ಊಟ. ಅವ್ರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ ಸಿದ್ದರಾಮಯ್ಯ. ಇವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ತೀರಿ ಅಂತ ಹೇಳ್ತೀರಲ್ಲ, ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು? ಉಪಮುಖ್ಯಮಂತ್ರಿ ನಾವು ಮಾಡಿ ಸರಿ ತೆರವುಗೊಳಿಸಿದ್ದೀರಿ ಅಂತಾರೆ, ಮುಖ್ಯಮಂತ್ರಿ ಅವ್ರಿಗೆಲ್ಲ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತಾರೆ. ನಾಚಿಕೆ ಆಗಲ್ಲ.